Namaste students, myself Shailesh Kumar. I am your new mathematics faculty, Department of Mathematics, Pace PU College, and I hope you are all safe in your places. This pandemic forced us to go with such type of classes, I mean online classes, which both you as well as we the teachers are also uncomfortable, because without you people in the class the session will be always like it looks like empty. Fine, I welcome you all for the very first session of your KCET JE session, I mean to say ಕಾಂಪಿಟೇಟಿವ್ ಸೆಷನ್ ಆಫ್ ಮ್ಯಾಥಮೆಟಿಕ್ಸ್. ಇವತ್ತಿನ ಸೆಷನ್ನಲ್ಲಿ ನಾನು ನಿಮ್ಮಲ್ಲಿ ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ ಸೆಟ್ ಥಿಯರಿ, ವಿಚ್ ಈಸ್ ದ ವೆರಿ ಫಸ್ಟ್ ಟಾಪಿಕ್ ಆಫ್ ಯುವರ್ ಮ್ಯಾಥಮೆಟಿಕ್ಸ್. ಸಮ್ ಆಫ್ ಯು ಮೇ ಹ್ಯಾವ್ ಸ್ಟಡಿಡ್ ದಿಸ್ ಚಾಪ್ಟರ್ ಇನ್ ಯೋರ್ ಹೈಸ್ಕೂಲ್ ಆಸ್ ವೆಲ್ ಆಸ್. Okay, now in today's session, since I am handling competitive part of set theory, first let us look into the questions, the number of questions that appeared in the previous examinations, that is in the previous KCET examinations. ನೀವು ನೋಡೋದಾದರೆ 2012ನಲ್ಲಿ NCERT ಇಂಟ್ರೊಡ್ಯೂಸ್ ಆಯಿತು, ಅಲ್ಲಿ ತನಕ ಓಲ್ಡ್ ಸಿಲೆಬಸ್ ಇತ್ತು. ಸೊ ವಾಟ್ ಎವರ್ ವೆನ್ ವಿ ಡಿಸ್ಕಸ್ ಕಾಂಪಿಟೇಟಿವನ್ನು ಡಿಸ್ಕಸ್ ಮಾಡುವಾಗ ಫಸ್ಟ್ ನಾವು ತಗೊಳ್ಳೋ ವರ್ಷವೇ 2014ನ KCETಯಲ್ಲಿ ಒನ್ ಕ್ವಶನ್ ಅಪಿಯರ್ ಆಗಿದೆ, ಓನ್ಲಿ ಒನ್ ಕ್ವಶನ್ ಅಪಿಯರ್ಡ್. ಇವನ್ ಇನ್ 2015 ಒನ್ ಕ್ವಶನ್. 2016 ನೋ ಕ್ವಶನ್ಸ್ ವೇರ್ ಅಪಿಯರ್ಡ್. ನೋ ಕ್ವಶನ್ಸ್ ಅಪಿಯರ್ಡ್ ಅಂತ ಹೇಳಿದರೆ ಏನು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ. 2017ನಲ್ಲಿ ಒಂದು ಕ್ವಶನ್, 2018 ನೋ ಕ್ವಶನ್, 2019ನಲ್ಲಿ ಕೂಡ ಯಾವುದೇ ಕ್ವಶನ್ ಇಲ್ಲ, 2020ಯಲ್ಲಿ ಒನ್ ಕ್ವಶನ್ ಅಪಿಯರ್ ಆಗಿದೆ. ಫ್ರಮ್ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಸೆಟ್ ಥಿಯರಿಯಿಂದ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಒಂದು ಕ್ವಶನ್ ಬರ್ಬೋದು, ಬರ್ದೇನೂ ಇರ್ಬೋದು. ಒಂದು ಕ್ವಶನ್ ಬಂದಿದೆ ಅಂತ ಹೇಳಿದರೆ ಇಟ್ ಹ್ಯಾಸ್ ಡೈರೆಕ್ಟ್ ಕಾನ್ಸೆಪ್ಟ್, ಯಾವುದೋ ಒಂದು ಕಾನ್ಸೆಪ್ಟ್ ಏನಿದೆ ಸೆಟ್ ಥಿಯರಿಯಲ್ಲಿ ಅದರ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಟೈಪ್ ಆಫ್ ಸೆಟ್ಸ್, ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಡೆಫಿನೇಷನ್ ಆಫ್ ಸೆಟ್, ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಪವರ್ ಸೆಟ್, ಸಬ್ಸೆಟ್ ಆರ್ ಅಪ್ಲೈಡ್ ಪಾರ್ಟ್ ಆಫ್ ಸೆಟ್ ಥಿಯರಿ ಅಲಾಂಗ್ ವಿತ್ ಆಪರೇಷನ್ ಆನ್ ಸೆಟ್ಸ್. ಡೈರೆಕ್ಟ್ ಕ್ವಶನ್ ಇರ್ತದೆ ಅದು. ಈಗ ಝೀರೋ ಅಂತ ಹೇಳಿದರೆ ಆ ವರ್ಷ ಸೆಟ್ ಥಿಯರಿಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂತ ಅರ್ಥನಾ? ನೋ, ಹಾಗೆ ನೀವು ತಿಳ್ಕೊಳ್ಳೇಬಾರ್ದು. ಝೀರೋ ಅಂತ ಹೇಳಿದರೆ ಸೆಟ್ ಥಿಯರಿಯ ಇಮಿಡಿಯೇಟ್ ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ? ರಿಲೇಷನ್ಸ್ ಫಂಕ್ಷನ್ ಇದೆ. ಸೊ ಆ ಸೆಟ್ ಥಿಯರಿಯ ಕಾನ್ಸೆಪ್ಟನ್ನು ರಿಲೇಷನ್ ಫಂಕ್ಷನಲ್ಲಿ ಕಂಬೈನ್ ಮಾಡಿ ಅವರು ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಯು ಕಾಂಟ್ ನೆಗ್ಲೆಕ್ಟ್ ಸೆಟ್ ಥಿಯರಿ ಫಾರ್ ಎನಿ ಕೇಸ್. ನೀವು ಯಾವುದೇ ಕೇಸ್ನಲ್ಲಿ ಕೂಡ ಸೆಟ್ ಥಿಯರಿಯನ್ನು ನೀವು ಇಗ್ನೋರ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಯು ಹ್ಯಾವ್ ಟು ಸ್ಟಡಿ ಆಲ್ ದ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಅಪ್ಕಮಿಂಗ್ ಚಾಪ್ಟರ್ಸ್. ದಿಸ್ ಇಸ್ ದ ಸಿನಾರಿಯೋ. 2021 CETಯಲ್ಲಿ ಕೂಡ ಕ್ವಶನ್ಸ್ ಬರುವ ಚಾನ್ಸಸ್ ಇದೆ, ಸೆಟ್ ಥಿಯರಿಯ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಫೈನ್. ನೌ ಲೆಟ್ ಅಸ್ ಸಿ ಇನ್ ಟುಡೇಸ್ ಸೆಷನ್ ವಿಚ್ ಆಲ್ ಕಂಟೆಂಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಯಾವುದೆಲ್ಲ ಕಾನ್ಸೆಪ್ಟನ್ನು ನಾವು ಸೆಟ್ ಥಿಯರಿ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತಿದ್ದೀವಿ ಅಂತೇಳಿ. ಸೊ ದಿಸ್ ಚಾಪ್ಟರ್ ಸೆಟ್ ಥಿಯರಿ, ಫಸ್ಟ್ ವಿ ಜಸ್ಟ್ ಎನ್ಲೈಟ್ ಅಸ್. Okay, I will try to enlighten you people with the definition of sets, type of sets, disjoint sets ಅಂದರೆ ಏನು ಅಂತ ಹೇಳಿ, complementary sets, subset, power set. I hope you have your material with you people, and the first few questions whichever we are going to discuss will be based on this. ಇದರ ಮೇಲೆ ಫಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇರ್ತದೆ. ಹಾಗೆ ಕಾನ್ಸೆಪ್ಟ್ಸ್ನ ಮೇಲೆ ನಾನು ಸಿನಾಪ್ಸಿಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. So what I expect you people there is you have to keep your material with you. ನಿಮ್ಮ ಮೆಟೀರಿಯಲ್ ನಿಮ್ಮ ಜೊತೆನೇ ಇರಬೇಕು. ಆ ಮೆಟೀರಿಯಲಲ್ಲಿ ಏನು ಕ್ವಶನ್ಸ್ ಇದೆ ನಾನು ಅದನ್ನೇ ಡಿಸ್ಕಸ್ ಮಾಡುವಂಥದ್ದು. ಸೆಕೆಂಡ್ ಪಾಯಿಂಟ್, ಆ್ಯಸ್ ಯು ಆರ್ ಮೇಂಟೈನಿಂಗ್ ಅ ಸಪರೇಟ್ ನೋಟ್ಬುಕ್ ಫಾರ್ ಯೋರ್ ಥಿಯರಿ ನೋಟ್ಸ್, you have to maintain a separate notebook again for your competitive part also for every
ಸಬ್ಜೆಕ್ಟ್. ಪ್ರತಿ ಸಬ್ಜೆಕ್ಟ್ಗೆ ಕೂಡ ಒಂದು 200 ಪೇಜ್ನ ರೂಲ್ಡ್ ಆರ್ ಅನ್ರೂಲ್ಡ್ ಬುಕ್ಕನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ದ್ಯಾಟ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಚಾಪ್ಟರ್ ಸೊಲ್ಯೂಷನ್ಸ್ ವಾಟ್ ಎವರ್ ವಿ ಡಿಸ್ಕಸ್ ಇಟ್ ಶುಡ್ ಬಿ ಇನ್ ಯೋರ್ ನೋಟ್ಬುಕ್. Along with the material you have got the solution book also, but there are certain problems which require simple solutions or in particular for some problems solutions are not explained. ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ವಶನ್ಗೆ ಕೂಡ ಸೊಲ್ಯೂಷನನ್ನು ಕೊಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಫಸ್ಟ್ ಸೆಟ್. ವಾಟ್ ಡು ಯು ಮೀನ್ ಬೈ ಅ ಸೆಟ್? ಸೆಟ್ ಅಂದರೆ ಏನು? ಕನ್ನಡದಲ್ಲಿ ಇದನ್ನು ಗಣಗಳು ಅಂತ ಹೇಳ್ತಾರೆ, ನೀವು ಸ್ಟಡಿ ಮಾಡಿರ್ಬೋದು. ಸೆಟ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಅ ಸೆಟ್? A set is a well-defined collection of objects. Well-defined collection of objects ಅಂತ ಹೇಳಿದರೆ ಎಲಿಮೆಂಟ್ಸನ್ನು ನೀವು ಒಂದು ಸೆಟ್ನ ಒಳಗಡೆ ಇನ್ಸರ್ಟ್ ಮಾಡೋ ಮೊದಲು ಅದರ ನೇಚರ್, ಅದರ ಕ್ಯಾರೆಕ್ಟರ್ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನೀವು ಅದನ್ನು ಸೆಟ್ನ ಒಳಗಡೆ ನೀವು ಇನ್ಕ್ಲೂಡ್ ಮಾಡಲಿಕ್ಕಾಗುತ್ತೆ. ಇದನ್ನು ವೆಲ್ ಡಿಫೈನ್ಡ್ ಅಂತ ಹೇಳ್ತೇವೆ. ವೆಲ್ ಡಿಫೈನ್ಡ್ ಮೀನಿಂಗ್ ಈಸ್ ದಟ್ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಐಡಿಯಾ ಆಫ್ ದ ಎಲಿಮೆಂಟ್ ವೆದರ್ ಇಟ್ ಬಿಲಾಂಗ್ ಟು ದ ರೆಸ್ಪೆಕ್ಟಿವ್ ಸೆಟ್ ಆರ್ ನಾಟ್ ಅಂತ ಹೇಳಿ. ಸೊ ಇಫ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ ಎಲಿಮೆಂಟ್, ಇಫ್ ಯು ಹ್ಯಾವ್ 50-50 ಐಡಿಯಾ or if you have any ambiguity regarding the element whether it belongs to the set or not, at that case it will not form a set. ಆಗ ವೆಲ್ ಡಿಫೈನ್ಡ್ ಅಂತ ಹೇಳುವಂತಹ ವರ್ಡ್ ಏನಿದೆ ಅದು ಡಿಸ್ಟರ್ಬ್ ಆಗಿ ಹೋಗ್ತದೆ, ಅಥವಾ ವೆಲ್ ಡಿಫೈನ್ಡ್ ಅಂತ ಹೇಳುವಂಥ ವರ್ಡ್ ಅವಾಯ್ಡ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಯು ಶುಡ್ ನಾಟ್ ಡಿಸ್ಟರ್ಬ್ ದ ಮೀನಿಂಗ್ ಆಫ್ ವೆಲ್ ಡಿಫೈನ್ಡ್ ವೈಲ್ ಫ್ರೇಮಿಂಗ್ ಅ ಸೆಟ್. So what do you mean by a set? The definition you have studied, a set is a well defined collection of objects or elements. How do you represent a set, or how do you denote a set? A set is denoted by capital letters. This is very basic, student. ನಿಮಗೆ ಇದು ಗೊತ್ತಿರಲೇಬೇಕು. whichever set, if it is specified in set theory topic you have, or in relation function, or any particular mathematics, whichever the chapter you are having and whichever you are going to study, ಯಾವುದೇ ಒಂದು ಟಾಪಿಕನ್ನು ನೀವು ನೋಡುವಾಗ ಅಲ್ಲಿ ಒಂದು ಸೆಟ್ ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳಿದರೆ that set is specified using a capital letter, not a number or not a small letter or not any special symbol that we have in mathematics. So with the help of these things itself we are denoting a set. So we usually denote set by a capital letters. Now there are two representation for set. I hope you know that. Those two representations of set are, one is roster form of representation, other one is set builder form of representation. I hope you have a sound knowledge of these two representation. ಏನಾಗ್ತದೆ ಈ ರೆಪ್ರೆಸೆಂಟೇಷನ್ನಲ್ಲಿ? ದ ವೆರಿ ಫಸ್ಟ್ ರೆಪ್ರೆಸೆಂಟೇಷನ್ ವಿಚ್ ಎವರ್ ಯು ಹ್ಯಾವ್ ರೋಸ್ಟರ್ ಫಾರ್ಮ್, ಹಿಯರ್ ಯು ವಿಲ್ ಎನ್ಕ್ಲೋಸ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ವಿತ್ ಇನ್ ದ ಫ್ಲವರ್ ಬ್ರೇಸಸ್ ಆರ್ ಫ್ಲವರ್ ಬ್ರ್ಯಾಕೆಟ್. ಫ್ಲವರ್ ಬ್ರ್ಯಾಕೆಟ್ ನೋಡಿ ಹೀಗೆ ಬರ್ತದೆ. ಇದು ಬಿಟ್ಟು ಬೇರೆ ಯಾವುದೇ ಸೆಟ್ಟನ್ನು, ಯಾವುದೇ ಬೌಂಡ್ರಿಯನ್ನು ನೀವು ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲಿಮೆಂಟ್ಸನ್ನು ಸೆಟ್ನ ಒಳಗಡೆ ನೀವು ಎನ್ಕ್ಲೋಸ್ ಮಾಡಬೇಕು. ಇಫ್ ಯು ವಾಂಟ್ ಟು ಕ್ಯಾಪ್ಟಿವ್ ದೋಸ್ ಎಲಿಮೆಂಟ್ಸ್ ವಿತ್ ಇನ್ ದ set, you have to set a boundary, and that boundary is written by flower brackets. Brackets ನಾನು ಯಾಕೆ ಇಷ್ಟು ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, there are different brackets. These are the open bracket, this is a closed bracket. ಓಕೆ, ಸೊ ಬೇರೆ ಬೇರೆ ಬ್ರ್ಯಾಕೆಟ್ಸ್ ಇದೆ ನೋಡಿ. ಈ ಥರ ಮಾಡ್ಯುಲಸ್ ಕೂಡ ಸಿಂಬಲ್ ಇದೆ, ಬೇರೆ ಬೇರೆ ಬ್ರ್ಯಾಕೆಟ್ಸ್ಗಳಿದೆ. ಯು ಕಾಂಟ್ ಯೂಸ್ ಆಲ್ ಆಫ್ ದೆಮ್ ವೈಲ್ ಸ್ಪೆಸಿಫೈಯಿಂಗ್ ದ ಸೆಟ್. ಸೊ ಇಫ್ ಯು ವಾಂಟ್ ಟು ಸ್ಪೆಸಿಫೈ ಎ ಸೆಟ್ ಇನ್ ರೋಸ್ಟರ್ ರೆಪ್ರೆಸೆಂಟೇಷನ್, ಆರ್ ಅದನ್ನ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕೂಡ ಹೇಳ್ತೇವೆ, ಯು ಹ್ಯಾವ್ ಟು ಎನ್ಕ್ಲೋಸ್ ದ ಎಲಿಮೆಂಟ್ಸ್ ವಿತ್ ಇನ್ ದ ಬ್ರ್ಯಾಕೆಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಸಪರೇಟ್ ಈಚ್ ಆಫ್ ದೋಸ್ ಎಲಿಮೆಂಟ್ಸ್ ಬೈ ಕಮಾಸ್. ಅಲ್ವಾ? ನೀವು ಸುಮ್ಮನೆ ಹಾಗೇ ಎಲಿಮೆಂಟ್ಸನ್ನು ಬರೆದಿಡ್ಲಿಕ್ಕಾಗೋದಿಲ್ಲ. ನೀವು ಕಾಮ, ಒಂದು ಎಲಿಮೆಂಟ್ ಆದ ಮೇಲೆ ಇನ್ನೊಂದು ಎಲಿಮೆಂಟ್ಗೆ ಕಾಮವನ್ನು ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೆಪ್ರೆಸೆಂಟೇಷನ್. ಆ್ಯಂಡ್ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಗೊತ್ತೇ ಇದೆ, while writing the set in a roster form of representation, you very well know order of the element does not matter. ಇದೇ ಎಲಿಮೆಂಟ್ ಒಂದು ಅಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಅದು ಯಾವ ಅರೇಂಜ್ಮೆಂಟಲ್ಲಿ ಯಾವುದೋ ಒಂದು ಸೆಟ್ನಲ್ಲಿ ಇರ್ತದೆ ಅದೇ ಅರೇಂಜ್ಮೆಂಟ್ನಲ್ಲಿ ನೀವು ಬರೀಬೇಕು ಅಂತಿಲ್ಲ. ಹೇಗೆ ಬೇಕಾದರೂ ನೀವು ಎಲಿಮೆಂಟ್ಸನ್ನು ಪ್ಲೇಸ್ ಮಾಡ್ಬೋದು. ದಟ್ ಬೇಸಿಕ್ ನಾಲೆಜ್ ಯು ಹ್ಯಾವ್. ಆ್ಯಂಡ್ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ characteristic in roster form that students should remember is
ಜನರಲಿ ಎಲಿಮೆಂಟ್ಸ್ ಡು ನಾಟ್ ರಿಪೀಟ್ ಇನ್ ಅ ರೋಸ್ಟರ್ ಫಾರ್ಮ್ ಆಫ್ ರೆಪ್ರೆಸೆಂಟೇಷನ್. ಒಂದು ಎಲಿಮೆಂಟ್ನ ನೀವು ಬರೆದ ಮೇಲೆ ಆ ಎಲಿಮೆಂಟ್ನ ಪುನಃ ನೀವು ಎಲ್ಲಿ ಕೂಡ ಯಾವುದೇ ಪ್ಲೇಸ್ನಲ್ಲಿ ಕೂಡ ರಿಪೀಟ್ ಮಾಡಬಾರ್ದು. ಸೊ ದಿಸ್ ಈಸ್ ರೋಸ್ಟರ್ ಫಾರ್ಮ್ ಆಫ್ ರೆಪ್ರೆಸೆಂಟೇಷನ್ ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಸೆಟ್ ಥಿಯರಿ. ನೆಕ್ಸ್ಟ್ ಕಮಿಂಗ್ ಟು ದ ಸೆಟ್ ಬಿಲ್ಡರ್ ಫಾರ್ಮ್, ದಿಸ್ ಈಸ್ ಒನ್ ಮೋರ್ ರೆಪ್ರೆಸೆಂಟೇಷನ್ ಆಫ್ ಸೆಟ್. ಈ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದರೆ, ಯು ವಿಲ್ ರೆಪ್ರೆಸೆಂಟ್ ಆರ್ ಯು ವಿಲ್ ಕನ್ಸಿಡರ್ ಒನ್ ಜನರಲ್ ಎಲಿಮೆಂಟ್ and you will specify a specific property possessed by this particular element. Okay, now that particular property ಯಾವುದೆಲ್ಲ ಎಲಿಮೆಂಟ್ ಆ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡುತ್ತೋ ಆ ಎಲ್ಲ ಎಲಿಮೆಂಟ್ಸನ್ನು ನೀವು ಮತ್ತೆ ಲಿಸ್ಟ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಸೊ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ವಿಲ್ ಬಿ ಪೊಸೆಸ್ಡ್ ಬೈ ನೋ ಅದರ್ ಎಲಿಮೆಂಟ್ ಔಟ್ಸೈಡ್ ದ ಸೆಟ್ ಅಂತ ಹೇಳ್ಕೊಂಡು. ಓಕೆ, ದಟ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿದರೆ ನೀವು ಏನು ಮಾಡ್ತೀರಾ, ಒಂದು 10 ಎಲಿಮೆಂಟ್ಸ್ ಇರುವಂಥ ಸೆಟ್ಟನ್ನು ಸಿಂಪಲಾಗಿ ಬರಿಬೇಕಂತ ಹೇಳಿದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಲಿಕ್ಕಾಗುತ್ತೆ. ಆಗ ಏನು ಮಾಡ್ತೀವಿ, ಯು ವಿಲ್ ಟೇಕ್ ಅ ಜನರಲ್ ಎಲಿಮೆಂಟ್ ಆ್ಯಂಡ್ ಯು ವಿಲ್ ಸಿ ವಾಟ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸ್ಯಾಟಿಸ್ಫೈಡ್ ಬೈ ದ ಎಲಿಮೆಂಟ್ಸ್ ಆಫ್ ದ ಸೆಟ್. ಆ ಕ್ಯಾರೆಕ್ಟರಿಸ್ಟಿಕ್, ಕಾಮನ್ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಕನ್ನು ಸ್ಪೆಸಿಫೈ ಮಾಡಿ ಲಿಸ್ಟ್ ಔಟ್ ಮಾಡ್ತೀರಾ. ದಟ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. Okay, these two representation you have learned. I am not going to give any example because already you have learned in theory. Let us try to discuss some other things whichever you can't find in your NCERT textbook. ಅದನ್ನು ನಾವು ಡಿಸ್ಕಸ್ ಮಾಡಿ ಅದರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ದಟ್ ಈಸ್ ಅಬೌಟ್ ಡಿಫ್ರೆಂಟ್ representation of set. Next student, we shall move on to types of sets. So which all types of sets we have? Set na ಬಗ್ಗೆ information ಗೊತ್ತಾಯಿತು. Now which all types of sets we have? The types of sets we have is, first I will go with the finite set. Next infinite set. Next singleton set. Finally empty set. So these are the 4 different types of sets you are having. Finite set means if a particular set has countable number of elements in it. ನೀವು ಒಂದು ಸೆಟ್ ಕೊಟ್ಟಿದ್ದು ಅದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ನಿಮ್ಮ ಕೈಲಿ ಕೌಂಟ್ ಮಾಡಲಿಕ್ಕೆ ಆಗ್ತಾ ಇದೆ, ಅದರ ನಂಬರನ್ನು ನಿಮಗೆ ಹೇಳಲಿಕ್ಕೆ ಆಗ್ತಾ ಇದೆ, ಆ ಥರದ ಸೆಟ್ಟನ್ನು ನಾವು ಫೈನೈಟ್ ಸೆಟ್ ಅಂತ ಹೇಳ್ತೇವೆ. ಯಾವಾಗಲೂ ಫೈನೈಟ್ ಆಗಿರ್ತದೆ ನಂಬರ್. ಓಕೆ, ಇನ್ಫೈನೈಟ್ ಸೆಟ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಫೈನೈಟ್ ಸೆಟ್. ವಾಟ್ ಯು ಮೀನ್ ಬೈ ಇನ್ಫೈನೈಟ್ ಸೆಟ್? ಇನ್ಫೈನೈಟ್ ಸೆಟ್ ಅಂದರೆ ಏನು ಅಂತ ಹೇಳಿದರೆ, ವೆನ್ ಎವರ್ ಯು ಆರ್ ನಾಟ್ ಏಬಲ್ ಟು ಕೌಂಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಅ ಸೆಟ್, ವೆನ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ ಆಫ್ the number of elements present in the set, in such situation we categorize those sets as infinite set. The third, singleton set. Singleton set. Singleton set andre ಏನು ಅಂತ ಹೇಳಿದ್ರೆ, whenever a set is, if it has only one element within it, then such a set is called as singleton set. ಸಿಂಗಲ್ಟನ್ ಸೆಟ್ನ ಬಗ್ಗೆ ನೀವು NCERT ಸ್ಟಡಿ ಮಾಡಲಿಲ್ಲ, ಬಟ್ ಯು ಶುಡ್ ಹ್ಯಾವ್ ದ ಐಡಿಯಾ. ಸಿಂಗಲ್ಟನ್ ಸೆಟ್ಗೆ ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ. ಸೆಟ್ ಕಂಟೈನಿಂಗ್ 1, ಸೆಟ್ ಕಂಟೈನಿಂಗ್ ಸಮ್ ಝೀರೋ ಎಲಿಮೆಂಟ್, ಇಟ್ ಇಸ್ ಆಲ್ ಸಿಂಗಲ್ಟನ್ ಸೆಟ್. ಫೈನಲಿ ಒನ್ ಸೆಟ್ ಯು ಹ್ಯಾವ್ ಎಂಪ್ಟಿ ಸೆಟ್. ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಎಂಪ್ಟಿ ಸೆಟ್ ಅಂತ ಹೇಳಿದರೆ ನಲ್ ಸೆಟ್ ಅಂತ ಹೇಳ್ತೇವೆ. ನಲ್ ಸೆಟ್, ನಲ್ ಅಂತ ಹೇಳಿದರೆ ಏನು ಇಲ್ಲ ಅಂತ ಹೇಳಿ. ವಾಯ್ಡ್ ಸೆಟ್ ಅಂತ ಕೂಡ ಹೇಳ್ತೇವೆ. ಅ ಸೆಟ್ ವಿಚ್ ಡೋಂಟ್ ಹ್ಯಾವ್ ಎನಿ ಎಲಿಮೆಂಟ್ ಇನ್ ಇಟ್ ಇಸ್ ಕಾಲ್ಡ್ ಆಸ್ ಅ ನಲ್ ಸೆಟ್. ಸೊ ಇಫ್ ಯು ರೈಟ್ ಅ ಫ್ಲವರ್ ಬ್ರಾಕೆಟ್ ಅಂಡ್ ಯು ಡೋಂಟ್ ರೈಟ್ ಎನಿಥಿಂಗ್ ವಿತಿನ್ ದ ಫ್ಲವರ್ ಬ್ರೇಸಸ್, ದೆನ್ ಇನ್ ಸಚ್ ಕೇಸ್ ದಟ್ ರೆಪ್ರೆಸೆಂಟೇಷನ್ ಇಂಡಿಕೇಟ್ಸ್ ಎಂಪ್ಟಿ ಸೆಟ್. ಯಾವಾಗ ಒಂದು ಫ್ಲವರ್ ಬ್ರಾಕೆಟ್ ಬರೆದು ಅದರೊಳಗಡೆ ನೀವು ಏನು ಬರಲಿಲ್ಲ ಅಂತಾದರೆ, ಸಚ್ ಕೇಸಸ್ನಲ್ಲಿ ಇರುವಂಥ, in such situation we categorize such set as empty set. Student, there is one more denotion for empty set. One more denotion is the Greek symbol, ಒಂದು phi ಅಂತ ಹೇಳಿ ಒಂದು ಸಿಂಬಲ್ ಇದೆ ನೋಡಿ. ಈ ಸಿಂಬಲ್, this symbol is also used to denote what? Empty set or null set. Empty set or null set. ಓಕೆ, ನಾವು ಡೋಂಟ್ ಕಂಬೈನ್ ದೀಸ್ ಟು. ಇದೆರಡನ್ನು ಕಂಬೈನ್ ಮಾಡಿ ಒಂದು ಬರಿಬೇಡಿ. ದಿಸ್ ಇಸ್ ಅ ರಾಂಗ್ ರೆಪ್ರೆಸೆಂಟೇಷನ್. ದಿಸ್ ಇಸ್ ನಥಿಂಗ್. ದಿಸ್ ಡೋಂಟ್ ಹ್ಯಾವ್ ಎನಿ ಮೀನಿಂಗ್. ಓಕೆ, ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ ಯು ಆರ್ ಹ್ಯಾವಿಂಗ್. ಓಕೆ, ಲೆಟ್ ಅಸ್ ನೌ ಮೂವ್ ಆನ್ ಟು
ಕಾನ್ಸೆಪ್ಟ್ ಆಫ್ ಡಿಸ್ಜಾಯಿಂಟ್ ಸೆಟ್ಸ್. What do you mean by disjoint set? Disjoint set. This comes under operation on sets. Operation on sets ಅಲ್ಲಿ ಒಂದು intersection ಅಂತ ಹೇಳುವಂಥ ಕಾನ್ಸೆಪ್ಟ್ ಇದೆ. When it comes, I will discuss at that time. For time being, I will just discuss disjoint set. ಅದನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ. I will give you one example, student. A is equal to, you take 1, 2, 3. B is equal to, ನೀವು ಇನ್ನೊಂದು ತಗೊಳ್ಳಿ, 2, 3, 4. ನಾವು ಎ ಮತ್ತು ಬಿ ಸೆಟ್ ಎರಡು ನಿಮ್ಮಲ್ಲಿದೆ. ವೆನ್ ಯು ಕಂಪೇರ್ ಎ ಆ್ಯಂಡ್ ಬಿ, ಕಂಪ್ಯಾರಿಸನ್ ಮಾಡುವಾಗ ಎರಡರಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ ಯಾವುದಾದ್ರೂ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತಾ ಇದೆ ನೋಡಿ. ದ ಕಾಮನ್ ಎಲಿಮೆಂಟ್ಸ್ ವಿಚ್ ಎವರ್ ಯು ಆರ್ ಏಬಲ್ ಟು ಫೈಂಡ್ ಔಟ್ ಈಸ್, ದ ಕಾಮನ್ ಎಲಿಮೆಂಟ್ಸ್ ಆರ್ ದ ಕಾಮನ್ elements in A and B are 2, 3. Okay, are 2 and 3. So ಇದನ್ನು ನಾವು ಇಂಟರ್ಸೆಕ್ಷನ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ನೀವು ಸ್ಟಡಿ ಮಾಡಿದ್ರಿ, A intersection B. So I can just write 2, 3. So in this case I can say this A and B, this implies A and B are not disjoint. ಯಾವಾಗ ನಾಟ್ ಡಿಸ್ಜಾಯಿಂಟ್ ಅಂತ ಹೇಳ್ತೇವೆ? whenever the intersection of the two set or more than two set, whichever you take, if they are not equal to an empty set, ಇಂಟರ್ಸೆಕ್ಷನ್ ತಗೊಂಡಾಗ ನಿಮಗೆ ಎಂಟಿ ಸೆಟ್ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಆಗ ನಾವು ನಾಟ್ ಡಿಸ್ಜಾಯಿಂಟ್ ಅಂತ ಹೇಳ್ತೇವೆ. ಹಾಗಾದರೆ ಯಾವಾಗ ಡಿಸ್ಜಾಯಿಂಟ್ ಆಗುತ್ತೆ? ವೆನ್ ದ ಸೆಟ್ ಆರ್ ಸೆಟ್ ಟು ಬಿ ಡಿಸ್ಜಾಯಿಂಟ್ ವೆನೆವರ್ ಎ ಇಂಟರ್ಸೆಕ್ಷನ್ ಬಿ ಆರ್ ವೆನ್ ಯು ಟೇಕ್ the intersection of two set and if you find it is as empty, in that case we say it as a disjoint set. I will give you one simple example, student. I will take A as 1, 2, 3 and you take B as 4, 5, 6. It's a very simple example. And now when you take the intersection of these two, you can't find any common element among them. Hence we can say that A and B are disjoint sets ಅಂತ ಹೇಳ್ತೇವೆ, disjoint set. Okay, you have one more now here, that is complementary sets. Okay, student, let us move on to complementary set. Complementary set. So before proceeding with complementary set, I will just recall the operation on sets. The first is union, A union B, that is equal to what? X such that X belongs to A or X belongs to B. You are familiar with this. Intersection ನಾನು just study ಮಾಡಿ ತೋರಿಸಿದೆ ನಿಮಗೆ. A intersection B, what is this? X such that X belongs to A and X belongs to B. Next you have difference ಅಂತ ಹೇಳಿ student, A minus B, that is X such that elements present in A and you have to take also you have to consider the elements not present in B. That means to say that you have to consider only the element present in A but not B. ಇದು ಡಿಫರೆನ್ಸ್ ಅಂತ ಹೇಳ್ತೇವೆ. ಕಾಂಪ್ಲಿಮೆಂಟ್ ಅಂತ ಹೇಳಿದರೆ complement of set A is
denoted by a dash, and this a dash is actually equal to universal set minus a. ಯೂನಿವರ್ಸಲ್ ಸೆಟ್ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಿದ್ದೀರಿ. ವಾಟ್ ಡು ಯು ಮೀನ್ ಬೈ ಅ ಯೂನಿವರ್ಸಲ್ ಸೆಟ್? ಇಟ್ ಈಸ್ ದ ಸೆಟ್ ವಿಚ್ ಕಂಟೇನ್ಸ್ ಆಲ್ ದ ಅದರ್ ಸೆಟ್ ಆಸ್ ಇಟ್ಸ್ ಸಬ್ಸೆಟ್. ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ಈವನ್ ನಂಬರ್ಸ್ ಆಸ್ ಒನ್ ಸೆಟ್, ಆಡ್ ನಂಬರ್ಸ್ ಆಸ್ ದ ಅದರ್ ಸೆಟ್, ಈವನ್ ನ್ಯಾಚುರಲ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್. Then whole natural number will be the universal set for even natural numbers as well as odd natural numbers. ಹಾಗಾದರೆ ನಾನೊಂದು ಡೆಫಿನೇಷನ್ ಹೇಳಿದೆ ಯೂನಿವರ್ಸಲ್ ಸೆಟ್ಟಿಗೆ. ಏನು ಡೆಫಿನೇಷನ್ ಹೇಳಿದೆ ಸ್ಟೂಡೆಂಟ್? ಯೂನಿವರ್ಸಲ್ ಸೆಟ್ಟಿಗೆ ಡೆಫಿನೇಷನ್ ಏನು ಅಂತ ಹೇಳಿದರೆ, ಇಟ್ ಈಸ್ ದ ಸೆಟ್ ವಿಚ್ ಕಂಟೇನ್ಸ್ ಆಲ್ ದ ಅದರ್ ಸೆಟ್ ಆಸ್ ಇಟ್ಸ್ ಸಬ್ಸೆಟ್. ಇದು ನನ್ನ ನೆಕ್ಸ್ಟ್ ಕಾನ್ಸೆಪ್ಟ್, ಸಬ್ಸೆಟ್ ಅಂತ ಹೇಳುವಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. Okay, I will give you one example in order to discuss this complementary. Okay, so here I will write, I will take a universal set as 1, 2, 3, 4, 5. A very simple set I am going to consider now here. U is equal to 1, 2, 3, 4, 5. So here if you observe, if I write set A as 1, 2, then what is A dash? What is A dash? A dash is nothing but all those elements which are present in U but not in A. Present in U but not in A ಅಂತ ಹೇಳಿದರೆ ನೀವೇನು ಬರೀತೀರಿ? 3, 4, 5 ಅಂತ ಬರೀತೀರಿ. That's it. Okay, so that is A dash. Now when you take the union of these two, you get universal set. ಅಂದರೆ A union A dash gives you universal set. Similarly, when you take the intersection of these two, you will get null set. Null set ಸಿಗ್ತದೆ. A union A dash gives you universal set. A intersection A dash gives you empty set. That is the definition of complementary set. All these concepts are involved in the next upcoming question, students. That's why I am just briefly explaining all these things. Once again, when operation on set theory comes, at that time in detail I will go with all these concepts. We shall now discuss subset. Subset anta helidre enu? What do you mean by subset? Now A is said to be a subset of B. Subset na symbol idu. Subset na symbol. If every element of A is in B, in that case A is said to be the subset of B, then B is called as the superset ಅಂತ ಹೇಳ್ತೀವಿ. B is called as the superset. A is the subset and B is called as the superset. Okay, example ನಿಮಗೆ ಗೊತ್ತಿದೆ. Anyhow I will write A is equal to 1, 2. Then if you list the subsets here, first is null set, next set containing 1, set containing 2, set containing 1, 2. Null set is clearly a subset of A. Null set is a subset of A. Set containing 1 is a subset of A. Set containing 2 is a subset of A. Whereas set containing 1, 2 is also a subset of A. Student, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಏನು ಅಂತ ಹೇಳಿದರೆ, null set is a subset of A. Set containing 1 is a subset of A. Set containing 2 is also subset of A. These are all called as proper subset. ವರ್ಡ್ ನೋಡಿ, ವರ್ಡನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ ಅಂದರೆ ಸಬ್ಸೆಟ್ ಅಂತ ಹೇಳುವಂಥದ್ದು ಪ್ರಾಪರ್ ಆಗಿದೆ, ಯಾವುದೇ ಕನ್ಫ್ಯೂಷನ್ ಇಲ್ಲ, ಕ್ಲಿಯರ್ ಆಗಿ ಡೆಫಿನೇಷನ್ನ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಪ್ರಾಪರ್ ಸಬ್ಸೆಟ್. ವೆರಾಸ್ ಸೆಟ್ ಕಂಟೈನಿಂಗ್ 1, 2 is a subset of A, which is all the elements present in A are also in A.
ಸೊ ಇದು ಕ್ಲಿಯರ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪ್ರಾಪರ್ ಸಬ್ಸೆಟ್ನ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡೋದಿಲ್ಲ, ಇದನ್ನು ನಾವು ಇಂಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೇವೆ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಸಬ್ಸೆಟ್ ಸ್ಟೂಡೆಂಟ್ಸ್. ಸಬ್ಸೆಟ್ನಲ್ಲಿ 2 ಟೈಪ್ ಇದೆ, ಒಂದು ಪ್ರಾಪರ್ ಅಂತ ಹೇಳಿ ಆ್ಯಂಡ್ ಅದರ್ ಒನ್ ಈಸ್ ಇಂಪ್ರಾಪರ್. ಇಂಪ್ರಾಪರ್ every set is a improper subset of itself. Remember this, every set. ನಾನು ಇನ್ನೊಮ್ಮೆ ಹೇಳ್ತೇನೆ, ಪ್ರತಿಯೊಂದು ಸೆಟ್ ಕೂಡ ಅದರ ಇಂಪ್ರಾಪರ್ ಸಬ್ಸೆಟ್. ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಆ್ಯಂಡ್ ನಲ್ ಸೆಟ್ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಎಕ್ಸೆಪ್ಟ್ ನಲ್ ಸೆಟ್. ನಲ್ ಸೆಟ್ಟಿಗೆ ನಲ್ ಸೆಟ್ ಇಂಪ್ರಾಪರ್ ಆಗ್ತದೆ, ಕನ್ಫ್ಯೂಷನ್ ಆಗ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳಿ. ನಲ್ ಸೆಟ್ ಪ್ರತಿಯೊಂದು ಸೆಟ್, ಯಾವುದಾದ್ರೂ ಒಂದು ನಾನ್ ಎಂಟಿ ಸೆಟ್ ನೀವು ತಗೊಂಡ್ರೆ ಪ್ರತಿಯೊಂದು ಸೆಟ್ನ ಕೂಡ ಸಬ್ಸೆಟ್ ಆಗಿರ್ತದೆ. ಬಟ್ ನಲ್ ಸೆಟ್ಟನ್ನು ನೀವು ಇಟ್ ಸೆಲ್ಫ್ ಜೊತೆ ಕಂಪೇರ್ ಮಾಡಿದರೆ ಅದು ಇಂಪ್ರಾಪರ್ ಆಗ್ತದೆ. ಹಾಗೆಯೇ ಪ್ರತಿಯೊಂದು ನಾನ್ ಎಂಟಿ ಸೆಟ್ಟನ್ನು ನೀವು ಇಟ್ ಸೆಲ್ಫ್ ಜೊತೆ ಕಂಪೇರ್ ಮಾಡಿದಾಗ ಅದು ಇಂಪ್ರಾಪರ್ ಆಗ್ತದೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಸಿ. ಸೊ ಹಿಯರ್ ಐ ವುಡ್ ಲೈಕ್ ಟು ಗಿವ್ ಯು ಒನ್ ಶಾರ್ಟ್ ಕಟ್ ಮೆಥಡ್. ವಾಟ್ ಈಸ್ ದಟ್ ಈಸ್ ಒನ್ ಟೈಮ್ ಸೇವಿಂಗ್ ರಿಸಲ್ಟ್ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ವಾಟ್ ಈಸ್ ದ ಟೈಮ್ ಸೇವಿಂಗ್ ರಿಸಲ್ಟ್ ಈಸ್ ಇಫ್ number of elements present in a set is m, a finite set ಅಂತ ಹೇಳಿದರೆ you can easily count the number of elements present in it. If the number of elements present in set A is equal to m, then the number of proper subset is 2 to the power m minus 1. Okay, and number of proper subset ಗಿಂತಲೂ ಮೊದಲು number of subset ಕೊಡೋದು. Number of subset is 2 to the power m. This is the first time saving result. The second time saving result is if n of a is equal to m, then the number of proper subset of A is 2 to the power m minus 1. ಇಲ್ಲೇ ನೋಡಿ, the number of elements present in set A is how much student? 2. ಈಗ ಕೌಂಟ್ ಮಾಡಿ, 1 2 3 4. This indicates the total number of subsets. ಸೊ ಇಲ್ಲಿ n of a ಎಷ್ಟಿದೆ ಅಂತ ನೋಡಿ, 2 ಇದೆ. ಸೊ ಈ 2 ಕಾಮನ್, ಈ 2 ಯಾವಾಗಲೂ ಫಿಕ್ಸ್ ಇರುತ್ತೆ. ಈ 2 ಮತ್ತು ಈ 2 ಅನ್ನು ಕನ್ಫ್ಯೂಸ್ ಮಾಡ್ಕೊಳ್ವಿ. ದಿಸ್ 2 ಈಸ್ ಫಿಕ್ಸ್ಡ್ ಇನ್ ದ ಫಾರ್ಮುಲಾ. ಸೊ 2 ಸ್ಕ್ವೇರ್ ದಟ್ ಗಿವ್ಸ್ ಯು ವಾಟ್ 4, ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್. ಈಗ ಇನ್ನೊಂದು ಏನು ಅಂತ ಹೇಳಿದರೆ, ಇಫ್ n ಆಫ್ a ಈಸ್ ಈಕ್ವಲ್ ಟು m, ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಪ್ರಾಪರ್ ಸಬ್ಸೆಟ್ ಅಂತ ಹೇಳುವಾಗ ಆ ಸೆಟ್ ಇಟ್ ಸೆಲ್ಫನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಆಗ ಏನಾಗ್ತದೆ, ಇದು 2 to the power m minus 1. ನೀವು ಇದನ್ನು ರಿಮೂವ್ ಮಾಡಿದರೆ, ಈಗ ಕೌಂಟ್ ಮಾಡಿ, ಹೌ ಮೆನಿ ನಂಬರ್ಸ್ ಯು ಹ್ಯಾವ್? 3 ಪ್ರಾಪರ್ ಸಬ್ಸೆಟ್ಸ್ ಯು ಹ್ಯಾವ್. ಸೊ 2 to the power 2 minus 1 gives you 3. 4 minus 1 3 ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಸಬ್ಸೆಟ್ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಲೆಟ್ us ಮೂವ್ ಆನ್ ಟು ಪವರ್ ಸೆಟ್. So let us move on to the last concept, that is power set. Student, what do you mean by power set of a set? Power ಅಂತ ಹೇಳಿದರೆ ಶಕ್ತಿ ಅಂತ ಅಂದ್ಕೊಳ್ಬೇಡಿ ಇಲ್ಲಿ. Don't get confused with that. Power set. So that is a specific name they have given. If you have a set A, then its power set is denoted by P of A, like this. And the definition is very simple. What is the definition? It is the set of all subsets of a given set. What I mean to say is, ನಿಮ್ಮ ಹತ್ರ ಸಬ್ಸೆಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳಿದರೆ, ಆ ಕಲೆಕ್ಟ್ ಮಾಡಿದ ಎಲ್ಲ ಸಬ್ಸೆಟ್ಟನ್ನು ಒಂದು ಸೆಟ್ನ ಒಳಗಡೆ ನೀವು ಎನ್ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಆ ಸೆಟ್ಟನ್ನು ಪವರ್ ಸೆಟ್ ಅಂತ ಹೇಳ್ತೇವೆ ನಾವು. ಆ್ಯಂಡ್ ದಟ್ ಪವರ್ ಸೆಟ್ ಇಸ್ ಡಿನೋಟೆಡ್ ಬೈ ಪಿ ಆಫ್ ಇ. ಎಕ್ಸಾಂಪಲ್ಸ್ ಏನು ಬೇಡ, ಡೈರೆಕ್ಟಾಗಿ ಒಂದು ರಿಸಲ್ಟೇ ತಗೊಳ್ಳುವ. ಓಕೆ, ಇಫ್
number of elements of a set A is n, then the number of elements of power set of A is number of elements in the power set of A is 2 to the power n. ಓಕೆ, ಅದೇ ಥರ ಈ ಪವರ್ ಸೆಟ್ನ ಪವರ್ ಸೆಟ್ ತಗೊಳ್ಳುವ. ಈಗ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ ಎ. ಓಕೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ ಎ ವಿಲ್ ಬಿ 2 to the power n. ಸೊ ಈ ನಂಬರ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಪವರ್ ಸೆಟ್ ಪ್ರಾಬ್ಲಮ್ಸ್ ಯು ಹ್ಯಾವ್. ಪವರ್ ಸೆಟ್ನ ಬಗ್ಗೆ ಇರುವಂಥದ್ದು ಅಷ್ಟೇ. ಅ ಸಿಂಪಲ್ ಇನ್ಫಾರ್ಮೇಷನ್, ಲಿಸ್ಟ್, ನಂಬರ್ ಆಫ್ ಎಲಿಮೆಂಟ್ಸ್, ಅದರ ಮೇಲೆ ಕ್ವಶನನ್ನು ಯೂಶ್ವಲಿ ಕೇಳ್ತಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಶನ್ ಆನ್ಸರ್ ಡಿಸ್ಕಷನ್. ದ ಫಸ್ಟ್ ಕ್ವಶನ್, ವಾಟ್ ಇಸ್ ದ ಫಸ್ಟ್ ಕ್ವಶನ್ ಯು ಆರ್ ಹ್ಯಾವಿಂಗ್? So, if you look into this, the first question, let A and B be two non-empty subsets of set X such that A is not a subset of B ಅಂತ ಹೇಳಿದ್ದಾರೆ. Then A is a subset of the complement of B. That is the first question you have. B is a subset of A. A and B are disjoint. A and the complement of B are non-disjoint. Fine. Let us solve this problem with the help of an example so that it will be clear to you. What I will do is, let me take set X as equal to 1, 2, 3, 4, 5. Okay, and let A and B be two non-empty subsets of X anta helidare. So let me take A as 1, 2. So clearly A is a subset of X. Proper subset ಅಂದರೆ ಹೇಳ್ಬೋದು. B I will take as 2, 3, 4, 5. B is also a subset of X. B is also a subset of X. Such that A is not a subset of B. ಹೌದಲ್ವಾ? Clearly A is not a subset of B. A is not a subset of B. ಯಾಕೆ? Because subset ನ definition ಪ್ರಕಾರ every element of A should be present in B, but here you can see student, one is not present in B, so A is not a subset of B. ಆಯಿತು, condition hold ಆಯಿತು. Now A is a subset of the complement of B. Option A ಏನಿದೆ ಅಂತ ಹೇಳಿದರೆ, A is the subset of complement of B. ಹಾಗಾದರೆ complement of B ಏನಾಗುತ್ತೆ? Complement of B is those elements present in X but not in B. ಆಗೇನಾಗುತ್ತೆ? 1 ಆಗುತ್ತೆ. So whether A is a subset of B dash? No, because 2 is missing here. ಹಾಗಾಗಿ first option ruled out. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೇನೆ ಈಗ. ಯಾಕೆ A is not a subset of B? Because ಸೆಟ್ A ನಲ್ಲಿ 1, 2 ಇದೆ, ಸೆಟ್ ಬಿ ಡ್ಯಾಶ್ನಲ್ಲಿ ಸೆಟ್ ಕಂಟೈನಿಂಗ್ 1 ಮಾತ್ರ ಇರೋದು. ಸೊ 2 ಈಸ್ ಮಿಸ್ಸಿಂಗ್, 2 ಮಿಸ್ಸಿಂಗ್ ಆಗಿದೆ ಇಲ್ಲಿ. ಸೊ ದೇರ್ ಫೋರ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ನಾಟ್ ಪ್ರೆಸೆಂಟ್ ಇನ್ ಬಿ ಡ್ಯಾಶ್, ಸೊ ಇಟ್ ಈಸ್ ನಾಟ್ ಅ ಸಬ್ಸೆಟ್. ಆಪ್ಷನ್ ಬಿ ನೋಡಿ, ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಕ್ಲಿಯರ್ಲಿ every element of B is not present in A, so B is not a subset of A. So second option is also ruled out. A and B are disjoint. Option C ನೋಡಿ, A intersection B ನೀವು ತಗೊಂಡಾಗ when you take the common elements among these two, you will find 2. Clearly it's non-empty. So
A intersection B is what? It's non-disjoint. ಯಾಕೆಂದ್ರೆ ಇದು non-disjoint. So correct answer should be what? Option D. ಯಾಕೆ? A and the complement of B. When you take A, it is option D ನೋಡುವ, set containing 1 comma 2, and when you take complement of B, that is B dash, we got set containing 1, and A intersection B dash will be equal to set containing 1, which is clearly non-empty. So which is clearly non-empty, hence we can say this is disjoint, non-disjoint, sorry. So correct answer ಏನಾಗುತ್ತೆ? Option D. So this type of questions are usually analysis. If you have a depth knowledge of the concept or subject, chapter, especially concept sorry, ಯಾವಾಗ ನಿಮಗೆ ಒಂದು ಕಾನ್ಸೆಪ್ಟ್ನ ಡೆಪ್ತ್ ನಾಲೆಜ್ ಇದ್ದರೆ ಈಸಿಯಾಗಿ ನೀವು ಇದನ್ನು ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಸಾಲ್ವ್. This is question number 1. Let us move on to question number 2. It is a very simple question. ತುಂಬ ಸಿಂಪಲ್ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. You have set A is equal to x comma y. So you are asked to find out the power set of A. I hope majority of the students you have answered this question now. If you list out the subsets of A, ಒಂದು null set ಆಗ್ತದೆ, set containing x, set containing y, set containing x comma y, that is set A itself. So if you enclose this within the flower bracket, you get the power set of A. So the power set of A, if you see here, the correct answer is option D. Let us move on to one more simple question, student. That is the third one. If A is equal to 1, 2, 3, 4, 5, A is equal to then the number of proper subsets of A. Okay. ಇದು n of A ಏನಾಗುತ್ತೆ? 5 ಆಗುತ್ತೆ. Then you very well know, we know that number of proper subsets of A is 2 to the power m minus 1. ಇದನ್ನು ನಾನು m ಅಂತ ತಗೊಂಡ್ರೆ to the power 5 minus 1. 32 minus 1. So the correct answer is 31, which is option A. Well, question number 4 is a very simple question, a very direct question. A set of intelligent students, a set of intelligent students in a class is a null set? Impossible. ಒಂದು ಕ್ಲಾಸ್ ಅಂತ ಹೇಳಿದ ಮೇಲೆ ಅಲ್ಲಿ ಸ್ಮಾರ್ಟ್ ಸ್ಟೂಡೆಂಟ್ಸ್ ಇರ್ತಾರೆ, ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಆವ್ರೇಜ್ ಸ್ಟೂಡೆಂಟ್ ಇರ್ತಾರೆ, ಸ್ವಲ್ಪ ಸ್ಲೋ ಲರ್ನರ್ಸ್ ಕೂಡ ಇರ್ತಾರೆ. ಸೊ ಇಟ್ ಕ್ಯಾನಾಟ್ ಬಿ ಅ ನಲ್ ಸೆಟ್. A singleton set may be or may not be, ಹೇಳಲಿಕ್ಕೆ ಬರುವುದಿಲ್ಲ. A finite set, still we can't say it, ನಂಬರನ್ನು ಹೇಳಲಿಕ್ಕೆ ಬರುವುದಿಲ್ಲ. Not a well defined collection. What about this, student? It's not a well defined collection, right? ಯಾಕೆ? The word intelligent, it varies from person to person. ಸೊ ಯಾವಾಗ ಅದು ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ವೇರಿ ಆಗ್ತಾ ಹೋಗ್ತದೆ, ಅಲ್ಲಿ ಸೆಟ್ ಫಾರ್ಮೇಷನ್ ಮಾಡಲಿಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಆ್ಯಂಡ್ ವೆನ್ ಎವರ್ ಅ ಸೆಟ್ ಈಸ್ ನಾಟ್ ಏಬಲ್ ಟು ಫಾರ್ಮ್ ಡ್ಯೂ ಟು ಸಚ್ ಕನ್ಫ್ಯೂಷನ್, ವಿ ಟರ್ಮ್ ಇಟ್ ಆಸ್ not a well defined collection, or a set cannot be formed in such situation. So the correct answer is option D. A very simple question. You can expect such type of questions in KCET. Okay, the next question. In a rule method, the null set is represented by, this representation is roster form of representation, empty brackets.
This representation is a denotion, a symbol to denote null set. A symbol is different from representation with the help of a set. This one, okay, if you solve this, x is equal to x ಅನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ಏನು ಸಿಗ್ತದೆ, x minus x is equal to 0 ಸಿಗ್ತದೆ. So the roster form of this representation is this. So can you say this as a null set, student? No, ಇದು null set ಅಲ್ಲ. It is called as a singleton set. Set containing 0 is a singleton set. So the correct answer ಏನಾಗುತ್ತೆ? D. ಯಾಕೆ? Because you very well know in a nature every element is equal to itself. ಯಾವಾಗಲೂ ಅಷ್ಟೇ ಯಾವುದೇ ಒಂದು ಎಲಿಮೆಂಟನ್ನು ಅದರ ಜೊತೆ ನೀವು ಕಂಪೇರ್ ಮಾಡಿದಾಗ ಅದು ಈಕ್ವಲ್ ಆಗಿರಲೇಬೇಕು, ಅನ್ಈಕ್ವಲ್ ಅಂತ ಹೇಳಲಿಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನನ್ನನ್ನೇ ಕಂಪೇರ್ ಮಾಡಿದಾಗ ನನಗೆ ಈಕ್ವಲ್, ನನ್ನಲ್ಲಿ ಯಾವುದೇ ನನ್ನ ಕಂಪ್ಯಾರಿಸನನ್ನು ಮಾಡಿದಾಗ ಅನ್ಈಕ್ವಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಹಾಗೆ ಇನ್ ನೇಚರ್ ವೆನ್ ಯು ಟೇಕ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆ್ಯಂಡ್ ಯು ಕಂಪೇರ್ ಇಟ್ ವಿತ್ ಇಟ್ ಸೆಲ್ಫ್, it cannot be unequal, it should be equal. Now this type of representation is impossible, therefore the rule method or set builder form of representation of null set is option D. ಸಿಂಪಲ್ ಜಸ್ಟಿಫಿಕೇಶನ್ ಇಷ್ಟೇ, ಪ್ರತಿಯೊಂದು ಎಲಿಮೆಂಟ್ ತನಗೆ ಈಕ್ವಲ್ ಆಗಿರಲೇಬೇಕು. ಯಾವಾಗ ನೀವು ಆ ಒಂದು ಎಲಿಮೆಂಟನ್ನು ಅದ್ರ ಜೊತೆ ಕಂಪೇರ್ ಮಾಡಿದಾಗ ಅನ್ಈಕ್ವಲ್ ಅಂತ ಹೇಳ್ತೀರಾ, ಆಗ ಆ ಥರದೊಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ನಿಮಗೆ ಸಿಗುವಂತಹ ಸೆಟ್ಟೇ ನಲ್ ಸೆಟ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಫಾರ್ ನಲ್ ಸೆಟ್ ಯೂಸಿಂಗ್ ರೂಲ್ ಮೆಥಡ್. Question number 6 is bit interesting. So very good question actually. Let A is equal to, ಒಂದು ಸೆಟ್ ಕೊಟ್ಟಿದ್ದಾರೆ ನೋಡಿ, A is equal to 1, 2 ರಿಲೇಷನ್ ಫಂಕ್ಷನಲ್ಲಿ ಆರ್ಡರ್ಡ್ ಪೇರ್ ಅಂತ ನೀವು ಸ್ಟಡಿ ಮಾಡಿದ್ದೀರಿ. ಇಟ್ ಇಸ್ ಗಿವನ್ ಆಸ್ ಆರ್ಡರ್ ಪೇರ್ 1, 2 is a element of set. So 1, 2 is an element of set belongs to, again 3, 4 is also an element of set A, and obviously 5 is an element of set A. Which of the following is incorrect ಅಂತ ಕೇಳಿದ್ದಾರೆ. Option A, if you observe, set containing 3, 4 does not belongs to A ಅಂತ ಹೇಳಿದ್ದಾರೆ. See, set containing 3, 4, you can't write, or this is not an actually, it's not an element of the set. So obviously it does not belongs to A. As 3, 4 is an element of A. Correct alva? This does not belongs to A because 3, 4 is an element of A. This is a correct statement. ಇಲ್ಲಿ ಯಾವುದೇ ಡೌಟ್ ಇಲ್ಲ, ದಿಸ್ ಇಸ್ ಕರೆಕ್ಟ್. ಬಟ್ ನಿಮ್ಮ ಹತ್ರ ಕೇಳಿದ್ದು ಇನ್ಕರೆಕ್ಟ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿಮ್ಮ ಹತ್ರ ಕೇಳಿದ್ದು ಇನ್ಕರೆಕ್ಟ್, ನೀವು ಇನ್ಕರೆಕ್ಟನ್ನು ಸರ್ಚ್ ಮಾಡಬೇಕೀಗ. ಆಪ್ಷನ್ ಬಿ ನೋಡಿದರೆ ನೀವು, ಸೆಟ್ ಕಂಟೈನಿಂಗ್ 5 is a subset of A. Set containing ordered pair 3, 4 is also a subset of A, and but not elements of A. Obvious alva, set containing 5 ಅಂತ ಹೇಳಿ ಎಲ್ಲಿ ಕೂಡ ಇಲ್ಲ. So it is a subset of A, but they are not the elements of A. This is also a correct statement, student. ಇದು ಕೂಡ correct. Set containing 1, 2, set, 5 are subsets of A. Set containing 1, 2 is not a subset. Option C ಅಲ್ಲಿ set containing 1, 2 ಇದು subset, ಇದಲ್ಲ. So this is incorrect. ಸೊ ನಮಗೆ ಆನ್ಸರ್ ಸಿಕ್ಕಿದೆ. ಯಾಕೆ ಇನ್ಕರೆಕ್ಟ್? ಸೆಟ್ ಕಂಟೈನಿಂಗ್ 5 ಸಬ್ಸೆಟ್ ಹೌದು, ಆದರೆ ಇದು ಸಬ್ಸೆಟ್ ಆಗಬೇಕಂತ ಹೇಳಿದರೆ ಹೀಗಿರಬೇಕು, ಬಟ್ ಇಟ್ ಈಸ್ ನಾಟ್ ದೇರ್. ಸೊ ದೇರ್ ಫೋರ್ ಆಪ್ಷನ್ಸ್ ಈಸ್ ಇನ್ಕರೆಕ್ಟ್. ಸೆಟ್ ಕಂಟೈನಿಂಗ್ 1, 2, 3, 4, 5 ಆರ್ ಓಕೆ is a subset of A. I hope that should be the thing. Yeah, are subset of A. Yes, of course. Idanna pratiyond, this is set A itself. So clearly it is an improper subset of A. So option D is correct. So yavudu incorrect? Option C is correct. Incorrect. So the required option is option C, which is an incorrect. Nimada kelid incorrect. Option C is actually incorrect.
Okay student, this will be the last question for today's session. Which of the following is a null set ಅಂತ ಕೇಳಿದರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ. ವಾಟ್ ದೇ ಹ್ಯಾವ್ ಗಿವನ್ ಆಪ್ಷನ್ ಎ? ಆಪ್ಷನ್ ಎ ಇಸ್ ಗಿವನ್ ಆಸ್ ದಿಸ್. It's clearly a singleton set. Go with option B. ಏನು ಕೊಟ್ಟಿದ್ದಾರೆ? ಇಟ್ಸ್ ಗಿವನ್ ಇನ್ ರೂಲ್ ಮೆಥಡ್ x such that x greater than 0 or x less than 0. So therefore here if you list this elements 1 2 3 4 it will continue like this. So ಇಲ್ಲಿ x less than 0 ಅಂತ ಹೇಳಿದರೆ -1 -2 it will continue like this, which is an infinite set. It's an infinite set. ಆಪ್ಷನ್ ಸಿ ನೋಡಿದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಸೊ ವಾಟ್ ಈಸ್ ದ ಕರೆಕ್ಟ್ ಕ್ವಶನ್? ಲೆಟ್ ಮಿ ಜಸ್ಟ್ ಸಿ, ಚೆಕ್ ಒನ್ಸ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ವಾಟ್ ಇಸ್ ದ ರಿಕ್ವೈರ್ಡ್? ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಆಗ್ತದೆ, ಆರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ದ ರಿಕ್ವೈರ್ಡ್ ಸೆಟ್ ವಿಲ್ ಬಿ +2 -2 +3. So again this is also not a null set. And the last option left is this one. Option D is null set. ಯಾಕೆ? x square plus 1 is equal to 0. x belongs to R, real number. x square plus 1 is equal to 0 ನ ಸಾಲ್ವ್ ಮಾಡಿ ನಿಮಗೆ x square is equal to ಏನು ಸಿಗ್ತದೆ ಸ್ಟೂಡೆಂಟ್? You will get x square is equal to what? -1. Now you tell me, you take all the real numbers. Can square of a number can be negative? Square of a number negative ಆಗಲಿಕ್ಕೆ ಸಾಧ್ಯ ಇದೆಯಾ? Never. When you take real number, square of a number cannot be negative. So square of a number should be always positive. ಈ ಕೇಸ್ ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಎಂಟೈರ್ ರಿಯಲ್ ನಂಬರ್ಸಲ್ಲಿ ನೀವು ಸರ್ಚ್ ಮಾಡಿದರೂ ಕೂಡ ಯಾವುದೇ ಸ್ಕ್ವೇರ್ನ ನಂಬರ್ ನಿಮಗೆ ನೆಗೆಟಿವ್ ಆಗಿ ಸಿಗೋದಿಲ್ಲ. ಸೊ ದ ಕರೆಕ್ಟ್ ಆನ್ಸರ್, ದಿಸ್ ಇಸ್ ಅ null set. So the answer is option D.